ಹೌದಾ ಆಲ್ರೆಡಿ ಆಮೇಲೆ ಎಡಿಟಿಂಗ್ ಮಾಡ್ಕೊಂತೀರಲ್ಲ. ಎಲ್ಲರನ್ನು ಕ್ಲೋಸ್ ಅಪ್ ಅಂತ ತೋರಿಸೋದು. ಇಲ್ಲಿ ಇಲ್ಲಿ ಎಲ್ಲ ಒಂದ್ಸರಿ ಇತ್ಲ ನೋಡಿ. ಹಾಂ ಸಾಕು ಬಿಡಿ. ಅಜ್ಜರೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಎಲ್ಲೋದ್ರು ಇಲ್ಲಿ ನೀವೇ ಬರ್ತೀರಲ್ಲ. ನೆಕ್ಸ್ಟ್ ಹಾಂ ನೋಡ್ಕೊಳ್ಳ ನಂಗೆ ನೆನಪಾಗ್ತದೆ. ಹುಡ್ಲಿಗತ್ತೆ ಜಡ್ಡ ನಾನು ಯಾವ್ದು ಸುಡುಗೋ ಪಡೆ ಅಂತ ಹುಡ್ಕಿಗಿಂತ ಕೈ ಹುಡಿ ಹಿಡಿದು ದೂಡಿ ಹೀಗಾಗಿದೆ. ಹಾಂ ಹಾಕ್ತೀನಿ. ಬಾಬಾ ಪ್ರಶಾಂತ್ ಬಾಯ್ ನಮ್ಮ ಇದ್ದಾರೆ ಬಾ. ಇದು ಬೇಡ ಅನ್ಸುತ್ತೆ. ಯಾರೋ ಅಳ್ತಿದ್ದಾರೆ. ಕೂರೆ ನೆಕ್ಸ್ಟಿಗೆ ರೆಡಿ ಆಗುವಂತ. ಪರವಾಗಿಲ್ಲ ನೀವು ರೆಡಿ ಉಂಟು. ನನಗೆ ಸುಮ್ಮನೆ ಹೇಳಿದ್ರಲ್ಲ ಬೇಡ ಅಂತ ಹೇಳಿ ಫೋಟೋ. ಮಲಕ್ ಸಕ್ಕರೆ ಜನರಿಗೆ ಶರಣಂದು ನರಸೂರೆ ಬನ್ನಿರಿ ಬಲ್ಲೈದಾರೆ ನಮ್ಮ ಊರಿಂದ
ಅದು ಒಂದೇ ಇವು ಎರಡು ಕಾಲು ದೀಪ ಚೆನ್ನದು ಎರಡು ರೆಡಿ ಮಾಡಿಸ್ತಾರಲ್ಲ ತುಪ್ಪ ಕೊಟ್ಟಿಲ್ಲ ಹಾಲು ಬಾವಾ ಅದೇ ಎಷ್ಟು ದೊಡ್ಡ ತಂದ್ಯಾರ ನೋಡಿ ಹಂಗೆಲ್ಲ ಹೇಳಲ್ಲ ಅವ್ರಿಗೆ ಎಲೆ ಇಲ್ವಂತ ಅವ್ರು ಕೊಡ್ಬೇಕು ತಾನೇ ತಮ್ಮಯರಿನ್ನೇ ಓಡೋದಾರು ಬಾಳೆಯ ಹಣ್ಣ ಮಲ್ಲಿಗೆ ಕುಡಿಯಲ್ಲಿ ಅಷ್ಟು ಜನ ಇದ್ರೆ ಯಾರ ಹತ್ರ ಇಸ್ಕೊಂತೀರಾ ಮಲ್ಲಿಗೆ ವಾಪಸ್ ಫೋಟೋದವ್ರ ಅಲ್ಲೇ ಇದ್ದಾರೆ ಇಲ್ಲೇ ಈ ಕಡೆ ಮಗ ಇಲ್ಲ ನೋಡ ಓಡ್ಬೇಕು ಇನ್ನೊಬ್ರಲ್ಲಿ 4 ಜನ ಇದ್ರಲ್ಲ ಇನ್ನೊಬ್ರು ಒಟ್ಟು చెప్తారా ಸ್ವಲ್ಪ ಅಲರ್ಜಿ ಆಗಲ್ಲ ಒಂಥರ ಆಯುರ್ವೇದಿಕ್ ಮೆಡಿಸಿನ್ ಇದೆ ಜೂಸ್ 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 ಇವು ಪೊತ್ತು ಎಲ್ಲಾದ್ರೂ ನನ್ನ ಹಿಂದೆ ಸರಿ ಸರಿ ಮಗ ಎಲ್ಗೆ ಹೋಗ್ತಾ ಇದೆ ಈ ಕಡೆ ಬಾ ಜ್ಯೂಸ್ ಆಮೇಲೆ ಖಾಲಿ ತಗೊಳ್ಳ ಚೈತ್ರ ಹೋಗಿ ತೆಗಿತೀನಿ ಹೋಗ್ರಿ ತೆಗಿತೀನಿ ಹೋಗಿ ಹಾಯ್ ಹಲೋ ನಮಸ್ಕಾರ ಎಲ್ಲ ಯೂಟ್ಯೂಬ್ ಫ್ಯಾಮ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಇಲ್ಲಿ ಏನು
ಒಂದು ಬ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ಇದು ಬಂದು ಏನು ಏಪ್ರಿಲ್ 6ನೇ ತಾರೀಕು ಅರಿಶಿನ ಶಾಸ್ತ್ರದ್ದು ನನ್ನ ಹಸ್ಬೆಂಡ್ನ ಚಿಕ್ಕಪ್ಪನ ಮಗಳದು ಅರಿಶಿನ ಶಾಸ್ತ್ರ ಅದು ಒಂದು ಫಂಕ್ಷನಿಂದು ಒಂದು ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಅಂದ್ಕೊತೀನಿ ಎಲ್ಲ ಫಂಕ್ಷನ್ಗಳು ಎಲ್ಲ ಫಂಕ್ಷನಿಂದು ವೀಡಿಯೋ ಮಾಡಬೇಕು ಅಂತ ಮಾಡೋಕ್ಕಾಗಲ್ಲ. ಬಿಕಾಸ್ ಏನು ಅಂತಂದರೆ ಇವಾಗ ಮನೆ ಫಂಕ್ಷನ್ನೇ ಆಗಿರೋದ್ರಿಂದ ನಾವು ವೀಡಿಯೋ ಮಾಡ್ತಾ ಕೂರೋಕ್ಕಾಗಲ್ಲ, ಫಂಕ್ಷನಲ್ಲಿ ಇನ್ವಾಲ್ವ್ ಆಗಬೇಕಾಗತ್ತಲ್ವ. ಹಾಗಾಗಿ ಸೊ ಅದಕ್ಕೆ ಅರಿಶಿನ ಶಾಸ್ತ್ರದ್ದು ಒಂದಿಷ್ಟು ತುಣುಕು, ಅದರಲ್ಲೂ ಹಳ್ಳಿಯಲ್ಲಿ ಹೇಗೆ ಶಾಸ್ತ್ರಗಳನ್ನ ಮಾಡ್ತಾರೆ ಅನ್ನೋದು ಒಂದು ವಿಶೇಷತೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಅದನ್ನು ಎಲ್ಲ ಮಾಡೋಕ್ಕಾಗಿಲ್ಲ, ಎಮೋಷ್ನಲ್ ಮೂಮೆಂಟ್ಸ್ ಅದೆಲ್ಲ ಕವರ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಅದೆಲ್ಲ ತುಂಬ ಸ್ಪೆಷಲ್ ಅಲ್ವ, ಅದನ್ನೆಲ್ಲ ಫೀಲ್ ಮಾಡಬೇಕು, ಅದೆಲ್ಲ ವೀಡಿಯೋ ಮಾಡ್ಕೊತ ಕೂರೋಕ್ಕಾಗಿಲ್ಲ. ಹಾಗಾಗಿ ಸ್ವಲ್ಪ ಪರ್ಟಿಕ್ಯುಲರ್ ಏನು ಶಾಸ್ತ್ರದ್ದು ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆಗಲೇ ತುಂಬ ಲೇಟ್ ಆಗೋಯಿತು ಅಪ್ಲೋಡ್ ಮಾಡೋದಕ್ಕೆ, ಸಾರಿ ಫಾರ್ ದಟ್. ಅಪ್ಲೋಡ್ ಇವಾಗ ಮಾಡ್ತಾಯಿದ್ದೀನಿ, ಯಾಕಂದರೆ ಫಂಕ್ಷನ್ಸ್ ಇತ್ತು, ನೆಟ್ವರ್ಕ್ ಇರಲಿಲ್ಲ ಅಲ್ಲಿ, ಅದೆಲ್ಲ ಪ್ರಾಬ್ಲಮ್ ಆಗಿದೆ. ಸ್ವಲ್ಪ ಅದು ಇದು ಕೆಲಸ, ವೀಡಿಯೋಸ್ ಕಲೆಕ್ಟ್ ಮಾಡ್ಕೊಬೇಕು, ಹಾಗಾಗಿ ಇವಾಗ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದೊಂದು ಸಲನೂ ಏನು ಫಂಕ್ಷನ್ಸ್ನ ಆಗಬೇಕಾದ್ರೆ ಅಂದ್ಕೊಳ್ತೀನಿ ಎಲ್ಲ ಶಾಸ್ತ್ರನೂ ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು ಅಂತ. ಸಿಟಿಯಲ್ಲಾದರೆ ಮಾಡ್ಬೋದು, ಬಿಕಾಸ್ ಇವಾಗ ಯಾರಿಗಾದ್ರೂ ಇವೆಂಟ್ ಅವ್ರಿಗೆ ಕೊಟ್ಟಿರ್ತೀವಿ, ಅಲ್ಲೇನು ನಮಗೆ ಕೆಲಸ ಇರೋಲ್ಲ, ಆವಾಗ ವೀಡಿಯೋಸ್ನ ಮಾಡ್ಬೋದು. ಬಟ್ ಮನೇಲೆಲ್ಲ ಹಂಗಾಗಲ್ಲ, ನಾವೇ ಶಾಸ್ತ್ರ ಎಲ್ಲ ಮಾಡಬೇಕಾಗತ್ತೆ. ಅಂದರೆ ಈಗ ಹಳ್ಳಿಯಲ್ಲೆಂದರೆ ಹೇಗಾಗತ್ತೆ ಅಂದರೆ ಮನೆಯವರೇ ಸೇರ್ಕೊಂಡು ಅಡುಗೆ ಮಾಡೋದಿರ್ಬೋದು, ಪ್ರತಿಯೊಂದು ನಾವುಗಳೇ ಮಾಡೋದ್ರಿಂದ ಅಂದರೆ ನಾನು ಮಾಡಲ್ಲ ಪರ್ಟಿಕ್ಯುಲರ್ಗೆ, ಸ್ವಲ್ಪ ಕೈ ಆಡಿಸ್ತೀನಿ ಅಷ್ಟೇ. ಹಾಗಾಗಿ ವೀಡಿಯೋ ಮಾಡ್ಕೊತ ಕೂರೋಕ್ಕಾಗಲ್ಲ. ವೀಡಿಯೋ ಮಾಡ್ಕೊತ ಕೂತ್ರೆ ಬೈತಾರೆ, ಅದೆಲ್ಲ ಒಂದು ಏನು ಯಾವಾಗಲೂ ವೀಡಿಯೋ ಮಾಡ್ತೀವಿ, ಯಾವಾಗಲೂ ಮೊಬೈಲ್ ಇಟ್ಕೊಂಡಿರ್ತೀವಿ, ಅದೆಲ್ಲ ಅದಕ್ಕಿಂತ ಲೈಕ್ ನಾವು ಇವಾಗ ತುಂಬ ರೇರ್ ಅಲ್ವ ಎಲ್ಲರೂ ಅಂದರೆ ಸಿಗೋದು. ಸೊ ಎಂಜಾಯ್ ಮಾಡೋದೇ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಹಾಗಾಗಿ ತುಂಬ ಕಮ್ಮಿ ವೀಡಿಯೋಸ್ನ ಮಾಡ್ಕೊಂಡಿದ್ದೆ. ಅರಿಶಿನ ಶಾಸ್ತ್ರ ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಸಿಟಿಯಲ್ಲಿ ಹಳ್ಳಿಯಲ್ಲಿ ಹೇಗೆ ಡಿಫ್ರೆನ್ಸ್ ಇರುತ್ತೆ ಅಂತ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಅರಿಶಿನ ಶಾಸ್ತ್ರದ ಮಾಡ್ಕೊಂಡೆ. ಮೆಹಂದಿದು ಮಾಡೋಕ್ಕಾಗಿಲ್ಲ, ದಾರದ ಮಾಡೋಕ್ಕಾಗಿಲ್ಲ, ರಿಸೆಪ್ಷನಿಂದ ಮಾಡೋಕ್ಕಾಗಿಲ್ಲ, ಸಾರಿ ಫಾರ್ ದಟ್. ಇದು ಒಂದನ್ನು ಮಾಡಿದ್ದೀನಿ. ಬೆಳಗ್ಗೆ ಅರಿಶಿನ ಶಾಸ್ತ್ರ ಆದಮೇಲೆ ಮಧ್ಯಾಹ್ನ ಸ್ವಲ್ಪ ಗ್ಯಾಪ್ ಇತ್ತು, ಸಂಜೆ ಮತ್ತೆ ಫುಲ್ ಎಂಜಾಯ್ಮೆಂಟ್. ಲೈಕ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ವಲ್ಲ, ಹುಡುಗಿರು, ಕಸಿನ್ಸು, ಅತ್ತೆ ಮಾವ, ಅಜ್ಜಿ ತಾತ ಎಲ್ಲ ಸೇರ್ಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ. ಊರವರು ಎಲ್ಲ ನಾವು ಹೇಗೆ ಅಂದರೆ ಆಲ್ಮೋಸ್ಟ್ ಫ್ಯಾಮಿಲಿ ಥರನೇ, ಊರವರೆಲ್ಲ ಒಂದು 34-40 ಮನೆ ಇದೆ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಫುಲ್ ಫ್ಯಾಮಿಲಿ. ಆಮೇಲೆ ನಮ್ಮ ಫ್ಯಾಮಿಲೀಸ್ ಎಲ್ಲ ಬಂದಿದ್ರಲ್ವ, ಅದೆಲ್ಲ ಫುಲ್ ಎಂಜಾಯ್ ಮಾಡಿದ್ವಿ. ಆ ಒಂದು ಫುಲ್ಲು ವೀಡಿಯೋ ಫುಲ್ ಏನಿಲ್ಲ, ಫುಲ್ ಅಂತ ಹೇಳೋಕ್ಕಾಗಲ್ಲ, ಫುಲ್ ಅಂತಲೂ ಹೇಳೋಕ್ಕಾಗಲ್ಲ, ಅರ್ಧ ಅಂತಲೂ ಹೇಳೋಕ್ಕಾಗಲ್ಲ, ಅರ್ಧ ಫುಲ್ ಮಧ್ಯೆ ಮುಕ್ಕಾಲು ಅಂತ ಹೇಳ್ಬೋದು ಅಷ್ಟೇ. ಅಷ್ಟು ವೀಡಿಯೋನ ಮಾಡ್ಕೊಂಡು ಅಷ್ಟು ವೀಡಿಯೋನ ಹಾಕಿದ್ದೀನಿ. ಮತ್ತು ಎಲ್ಲರೂ ಆಲ್ಮೋಸ್ಟ್ ಒಂದೇ ಏಜ್ ಅವ್ರು ಆಗಿರೋದ್ರಿಂದ ಮುಂಚೆನೇ ಹೇಳಿದ್ನಲ್ವ, ಒಬ್ರಿಗೊಬ್ರು ಚೆನ್ನಾಗಿ ಮಿಂಗಲಾಗಿ ಅಡ್ಜಸ್ಟ್ ಆಗಿದ್ದೀವಿ. ಹಾಗಾಗಿ ಒಂದು ಫನ್ನ ಮಾಡ್ತೀವಿ ತುಂಬ ಚೆನ್ನಾಗಿ, ಮಕ್ಕಳಿಂದ ಮೊಮ್ಮಕ್ಕಳಿಂದ ಅಳಿಯಂದ್ರಿಂದ ಹಿಡ್ದು ಪ್ರತಿಯೊಬ್ಬರೂ ಅಷ್ಟೇ ಚೆನ್ನಾಗಿದ್ದೀವಿ. ಅದಕ್ಕೆ ಆ ಒಂದು ಪುಟ್ಟು ವೀಡಿಯೋ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ. ಈ ಸಾಂಗ್ ಇರ್ಬೋದು, ಮ್ಯೂಸಿಕಲ್ ಚೇರು, ಡ್ಯಾನ್ಸು, ಫನ್ನು, ಗಿಫ್ಟ್ಸು ತುಂಬ ಚೆನ್ನಾಗಿತ್ತು. ಹೇಳಬೇಕು ಅಂದರೆ ಹೇಗೆ 20 ಡೇಸ್ ಹೋಯಿತು ಫಂಕ್ಷನಲ್ಲಿ ಅಂತಲೇ ಗೊತ್ತಾಗಿಲ್ಲ. ಸಮ್ಮರ್ ಹಾಲಿಡೇಸ್ ಆಗಿದ್ದಕ್ಕೆ ಇನ್ನೂ ಒಳ್ಳೆ ಚೆನ್ನಾಗಿತ್ತು, ಎಲ್ಲ ಬಂದಿದ್ರು ಅಂತಲೂ ಹೇಳ್ಬೋದು. ಇದು ನಿಮ್ಮ ಜೊತೆ ಒಂದು ಪುಟ್ಟು ತುಣುಕು ಅಂತ ಹೇಳ್ಬೋದು, ಅರಿಶಿನ ಶಾಸ್ತ್ರದ್ದು ಶೇರ್ ಮಾಡ್ತಾಯಿದ್ದೀನಿ. 6ನೇ ತಾರೀಕು ಏಪ್ರಿಲಲ್ಲಿ ನಡೆದಿರೋದು, ಅದನ್ನು ಇವಾಗ 20 ಡೇಸ್ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲ ನೋಡಿ ಎಂಜಾಯ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ, ಶೇರ್ ಮಾಡಿ ವೀಡಿಯೋನ, ಇನ್ನೂ ಜಾಸ್ತಿ ವ್ಯೂಸ್ ಬರಲಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಹೀಗೆ ಇದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಎಲ್ಲ ಥರ ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫಂಕ್ಷನ್ನು, ಫನ್ನು, ಔಟ್ ಗೋಯಿಂಗ್ ಬ್ಲಾಗು, ಅಡುಗೆ ಬ್ಲಾಗ್ ಇರ್ಬೋದು, ಮೇಕಪ್ಪು, ಈ ಥರ ಪ್ರತಿಯೊಂದೂ ಕೂಡ ಕಂಟೆಂಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತಾಯಿದ್ದೀನಿ ಕೂಡ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಯಾವಾಗೂ ಹೀಗೆ ನೋಡ್ತಾಯಿರಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.